ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಕುಂಭರಾಶಿಯವರೇ, ಈ ಸಂದೇಶ ನಿಮಗೆ ಯಾದೃಚ್ಛಿಕವಾಗಿ ಬಂದಿಲ್ಲ. ನಿಮ್ಮ ಪುಣ್ಯ ಫಲದಿಂದಲೇ ಇದು ನಿಮ್ಮ ಕೈಗೆ ಬಂದಿದೆ. ಏಪ್ರಿಲ್ 18ರಿಂದ 20ರವರೆಗೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಹಾಗೂ ಸಂವೇದನಾಶೀಲ ಕಾಲ ಅನ್ನೋದು ಆರಂಭ ಆಗ್ತಾ ಇದೆ. ಈ ಕೆಲವು ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನು ಪ್ರಭಾವಿಸಬಹುದು. ಆದ್ದರಿಂದ ತುಂಬ ಜಾಗ್ರತೆ ಅಗತ್ಯ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ, ವಿಶೇಷವಾಗಿ ರಾಹುಕೇತುಗಳ ಪ್ರಭಾವ ನಿಮ್ಮ ಮನಸ್ಸು ಹಾಗೂ ಪರಿಸ್ಥಿತಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಕೆಲವೊಮ್ಮೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ತಾ ಇದ್ದೇನೆ ಅಂತ ಅನಿಸಿದರೂ ಕೂಡ ಅದು ತಪ್ಪಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಯಾವುದೇ ಕೆಲಸ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡೋದು ಬಹಳ ಮುಖ್ಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಪ್ರತೀಕ್ಷಿತ ಘಟನೆಗಳು ಸಂಭವಿಸಬಹುದು. ಆದರೆ ನೀವು ಮುಂಚಿತವಾಗಿ ಎಚ್ಚರಿಕೆ ವಹಿಸಿದರೆ ದೊಡ್ಡ ಅಪಾಯಗಳಿಂದ ತಪ್ಪಿಸಿಕೊಳ್ಬೋದು. ಈಗ ನೀವು ದೂರ ಇಡಬೇಕಾದ ಕೆಲವು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಯಾವಾಗಲೂ ಕೂಡ ನೆಗೆಟಿವ್ ಮಾತನಾಡುವ ಪೀಪಲ್ಗಳಿಂದ, ಜನರಿಂದ ಆದಷ್ಟು ದೂರ ಇದ್ಬಿಡಿ. ಯಾವಾಗಲೂ ದುಃಖ, ಕಷ್ಟ, ನಷ್ಟ ಈ ಥರ ಸಮಸ್ಯೆಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಂಥವ್ರ ಜೊತೆ ಜಾಸ್ತಿ ಹೊತ್ತು ಕಾಲ ಕಳೆಯೋದಕ್ಕೆ ಹೋಗಬೇಡಿ. ಅವರ ಆಲೋಚನೆಗಳೇನಿದೆ ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಿಮ್ಮಲ್ಲಿರುವ ಪಾಸಿಟಿವ್ ಎನರ್ಜಿ ಕಡಿಮೆಯಾಗುತ್ತೆ. ನಿಮ್ಮ ನಿರ್ಧಾರಗಳು ದುರ್ಬಲ ಆಗಬಹುದು. ಆದ್ದರಿಂದ ನಿಮ್ಮನ್ನು ಉತ್ತೇಜಿಸುವ ಹಾಗೂ ನಿಮ್ಮ ಒಳ್ಳೆಯದನ್ನು ಬಯಸುವವರ ಜೊತೆ ಮಾತ್ರ ಇರೋದಕ್ಕೆ ಪ್ರಯತ್ನ ಮಾಡಿ. ಎರಡನೆಯದಾಗಿ, ನೀರಿನ ಸ್ಥಳಗಳಿಂದ ದೂರ ಇರಿ. ಈ ಸಮಯದಲ್ಲಿ ನದಿ, ಕೆರೆ, ಕಾಲುವೆ ಅಥವಾ ಯಾವುದೇ ಜಲಾಶಯದ ಹತ್ತಿರ ಹೋಗೋದು ಅಪಾಯಕಾರಿ ಆಗಬಹುದು. ಹೊರಗೆ ಅದು ಸುಂದರವಾಗಿ ಕಂಡರೂ ಕೂಡ ಒಳಗೆ ಅಪಾಯ ಇರುವ ಸಾಧ್ಯತೆ ಹೆಚ್ಚು. ಒಂದು ಸಣ್ಣ ಅಜಾಗ್ರತೆ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಆದ್ದರಿಂದ ಅಗತ್ಯ ಇಲ್ಲದಿದ್ದರೆ ನೀರಿನ ಹತ್ತಿರ ಹೋಗೋದನ್ನು ತಪ್ಪಿಸಿ. ಮೂರನೇದಾಗಿ, ನಿಮ್ಮ ಮೇಲೆ ಈರ್ಷೆ, ಹೊಟ್ಟೆ ಕಿಚ್ಚು, ದ್ವೇಷ ಹೊಂದಿರೋರ ಬಳಿ ಹೋಗಬೇಡಿ. ಕೆಲವರು ಏನಿರ್ತಾರೆ, ಹೊರಗೆ ನಿಮ್ಮೊಂದಿಗೆ ಚೆನ್ನಾಗಿ ವರ್ತನೆ ಮಾಡಿದರೂ ಕೂಡ ಒಳಗೆ ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಅವರಿಗೆ ಅವರ ನಕಾರಾತ್ಮಕ ಭಾವನೆಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂಥವರ ಜೊತೆ ಹೆಚ್ಚು ಸಂಪರ್ಕ ಇಡೋದು ಈ ಸಮಯದಲ್ಲಿ ಸೂಕ್ತ ಅಲ್ಲ. ಜೊತೆಗೆ ಯಾರಿಂದ ಅಲ್ಲಾದರೂ ಆಹಾರ ಅಥವಾ ನೀರು ನೀವು ಸ್ವೀಕಾರ ಮಾಡಬೇಕಾದ್ರೆ ಅದರಿಂದ ಕೂಡ ಜಾಗ್ರತೆಯನ್ನು ವಹಿಸಿ. ನಾಲ್ಕನೇದಾಗಿ, 4 ರಸ್ತೆ ಸೇರುವ ಸ್ಥಳಗಳಿಗೆ, ವಿಶೇಷವಾಗಿ ಮಧ್ಯಾಹ್ನ ಅಥವಾ ರಾತ್ರಿ ಸಮಯದಲ್ಲಿ ಹೋಗೋದನ್ನು ತಪ್ಪಿಸಿ. ಇಂಥ ಸ್ಥಳಗಳಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚು ಇರುವ ಸಾಧ್ಯತೆ ಇರುತ್ತೆ. ಹಿರಿಯರು ಹೇಳ್ತಾ ಇರುವಂತೆ ಇವುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈಗ ನೀವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡೋದು ಬಹಳ ಶುಭಕರ ಆಗಿರುತ್ತೆ. ವಿಶೇಷವಾಗಿ ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕ ಮಾಡೋದ್ರಿಂದ ಮನಃಶಾಂತಿ ಮತ್ತು ರಕ್ಷಣೆ ಕೂಡ ದೊರೆಯುತ್ತೆ. ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಂಡು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡುತ್ತೆ. ಹಾಗೆಯೇ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಬಡವರಿಗೆ ಸಹಾಯ ಮಾಡೋದು, ಗೋಪೂಜೆ ಮಾಡೋದು, ಇಂತಹ ಪುಣ್ಯ ಕಾರ್ಯಗಳೇನಿದೆ ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರುತ್ತೆ. ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡೋದು ತುಂಬ ಮುಖ್ಯವಾಗಿರುತ್ತೆ. ಕೋಪ, ಆತುರ ಮತ್ತು ತ್ವರಿತ ನಿರ್ಧಾರಗಳು ನಿಮಗೆ ನಷ್ಟವನ್ನು ತರಬಹುದು. ಆದ್ದರಿಂದ ಯಾವ ವಿಷಯ ಆದರೂ ಕೂಡ ಶಾಂತವಾಗಿ ಯೋಚನೆ ಮಾಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಆದಷ್ಟು ಗಮನ ಕೊಡಿ. ಸರಿಯಾದ ಆಹಾರ ಮತ್ತು ಸಮರ್ಪಕ ನಿದ್ದೆ ಬಹಳ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ಹೆಚ್ಚು ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಿ. ಅನಾವಶ್ಯಕವಾಗಿ ಟೆನ್ಷನ್ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಹೇಳುವ ಸೂಚನೆಗಳನ್ನು ಗಮನಿಸಿ. ಕೆಲವೊಮ್ಮೆ ಒಳಗಿಂದ ಒಂದು ಕೆಲಸ ಮಾಡಬೇಡ ಅಂತ ಭಾವನೆ ಬರುತ್ತೆ. ಅದು ನಿಮ್ಮ ಒಂದು ಒಳ ಆತ್ಮದ ಎಚ್ಚರಿಕೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರಯಾಣ ಮಾಡಬೇಕಾದ್ರೆ ಜಾಗ್ರತೆ ವಹಿಸಿ. ರಾತ್ರಿ ಪ್ರಯಾಣವನ್ನು ಕಡಿಮೆ ಮಾಡಿ. ವಾಹನ ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ಹಾಗೂ ನಿಯಮಗಳನ್ನು ಪಾಲಿಸಿ. ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಿ. ಯಾರ ಮಾತಿಗೂ ಕೂಡ ತಕ್ಷಣ ನಂಬಿಕೆ ಇಟ್ಟು ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಕುಟುಂಬದವರ ಜೊತೆ ಶಾಂತವಾಗಿ ವರ್ತಿಸಿ. ಸಣ್ಣ ವಿಷಯಗಳಿಗೆ ಜಗಳ ಮಾಡಬೇಡಿ. ನಿಮ್ಮ ಮಾತುಗಳನ್ನು ಗಮನಿಸಿ ಮಾತನಾಡಿ. ಯಾಕೆಂದರೆ ಒಂದು ತಪ್ಪು ಮಾತು ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಗುರಿಗಳ ಕಡೆ ಗಮನ ಹರಿಸಬೇಕು. ನೀವು ಶ್ರಮಿಸಿದಷ್ಟು ಫಲ ತಡವಾಗಿ ಬಂದರೂ ಕೂಡ ಖಚಿತವಾಗಿ ಸಿಗುತ್ತೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಕೊನೆಗೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಕಾಲ ಭಯಪಡುವ ಸಮಯವಲ್ಲ, ಜಾಗೃತೆ ವಹಿಸುವ ಸಮಯ.
ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಈ ಕಠಿಣ ಸಮಯವನ್ನು ಸಹ ನೀವು ಜಯಿಸಬಹುದು. ಭಗವಂತನ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ ಸಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಖಚಿತವಾಗಿ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.